ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಬೌಲಲ್ಲಿ ಅರ್ಧ ಬೌಲ್ ಶಾವಿಗೆ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಲೈನ್ ಡೇಟ್ಸ್, ಬಾದಾಮ್ ಪೌಡ್ರು ಮತ್ತು ಸಕ್ಕರೆ, ಹಾಲು, ತುಪ್ಪ ಇಷ್ಟನ್ನು ಹಾಕಿ ಪಾಯಸ ಮಾಡೋಣ. ಒಂದು ಪ್ಯಾನ್ಗೆ ಬಿಸಿ ಮಾಡ್ಕೊಬೇಕು. ಬಿಸಿ ಆದ ನಂತರ ಸ್ವಲ್ಪ ಹುರ್ಕೊಬೇಕು. ಹುರ್ಕೊಂಡಿದ ನಂತರ ತುಪ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಹುರ್ಕೊಂಡಿದ ನಂತರ ಅದು ಸಪ್ರೇಟಾಗಿ ತೊಗೊಬೇಕು. ನಾನೊಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಮತ್ತೆ ಪ್ಯಾನ್ಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಈಗ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಇವಾಗ ನೋಡಿ, ಒಂದು ಸಪ್ರೇಟ್ ತೊಗೊಂಡಿದ್ದೀನಿ. ಮತ್ತೆ ಅದನ್ನು ಎತ್ಕೊಂಡು ದ್ರಾಕ್ಷಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಲನ್ನು ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಅದು ಒಂದು ಕುದಿ ಬರಬೇಕು. ಆವಾಗ ಶಾವಿಗೆನ ಹಾಕ್ಕೊಂಡು ಬಾದಾಮ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕಾಯಿಸ್ಬಾರ್ದು. ಶಾವಿಗೆ ಹಾಕಿದ್ಮೇಲೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಮತ್ತು ಆಯ್ತು, ಅದು ರೆಡಿ ಆಯಿತು. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಲೈನ್ ಡೇಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಲ್ವ. ಸೂಪರಾಗಿರುತ್ತೆ. ಮಾಡ್ಕೊಂಡು ತಿಂದರೆ ಈಸಿಯಾಗಿ ಶಾವಿಗೆ ಪಾಯಸ ರೆಸಿಪಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.